ಅನ್ಕೊಂಡಿದ್ದೆಲ್ಲ ಮತ್ತೆ ಸಕ್ಸಸ್ ಆಗ್ತದೆ. ನಂದಿನಿ ಅಮ್ಮ ನಮಸ್ಕಾರ ಸರ್. ನಮಸ್ತೆ ಅಮ್ಮ. ಅದೇ ರೇಖೆ ಕಲ್ತಿ ಆಲ್ಮೋಸ್ಟ್ ಇವಾಗ 1.5 ವರ್ಷ ಆಯ್ತು ಸರ್. ತುಂಬಾ ಇದೆ ಅನುಭವಗಳು ಅಂತ ಹೇಳ್ಕೊಳಕ್ ಹೋದ್ರೆ ಅದು ಒಂಥರ ಎಕ್ಸ್ಪೀರಿಯನ್ಸ್ ಲೆವೆಲ್ಲೇ ಬೇರೆ. ತುಂಬಾ ಅದು ಕೆಲವೊಂದ್ ಟೈಮಲ್ಲಿ ನಿಮ್ಗೆ ಪದಗಳಲ್ಲಿ ಹೇಳ್ತೀನಿ ಅಂದ್ರೆ ಆಗಲ್ಲ, ಆ ತರ ಅನುಭವಗಳು ಇರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ಇದಕ್ ಮುಂಚೆ, ಬಿಫೋರ್ ರೇಖಿ ಕ್ಲಾಸಸ್ ಮುಂಚೆ. ತುಂಬಾ ಒಳ್ಳೇದಾಗಿದೆ ಅಷ್ಟೇನೆ ಸರ್. ಮನ್ಸು ಗಟ್ಟಿ ಆಗುತ್ತೆ. ಇನ್ನೊಂದ್ ಸ್ಟ್ರಾಂಗ್ ಡಿಸಿಷನ್ಸ್ ಗಳು ತಗೊಳ್ಬೇಕಾದ್ರೆ ಎಲ್ಲ ಮುಂಚೆ ಎಲ್ಲ ಫಿಕಲ್ ಮೈಂಡ್ ಇಟ್ಟಿತ್ತು. ಏನ್ ಡಿಸಿಷನ್ ತಗೊಳ್ಬೇಕು, ಎಲ್ಲಿ ಹೋಗ್ಬೇಕು ಅನ್ನೋಂತ ಕ್ಲಾರಿಟಿ ಇರ್ತಿರ್ಲಿಲ್ಲ. ಬಟ್ ಇವಾಗ ತುಂಬಾ ಕ್ಲಾರಿಟಿ ಸಿಗುತ್ತೆ ಸರ್. ತುಂಬಾ ನೆಮ್ಮದಿ ಕೊಡುತ್ತೆ. ಒಳ್ಳೆ ಸುಮತಿ ಅಮ್ಮ ಮಾತಾಡ್ತೀರಿ ಸರ್? ನನಗೆ ಪ್ರತಿಯೊಂದ್ರಲ್ಲೂ ನನ್ಗೆಲ್ಲ ನನ್ನ ಮನೆಯಲ್ಲಿ ಎಲ್ರಿಗೂ ಎಲ್ಲಾ ಆಂಗಲ್ ಅಲ್ಲಿ ಡೆವಲಪ್ಮೆಂಟ್ ತುಂಬಾನೇ ಇದೆ ಸರ್. ಎಲ್ಲದ್ರಲ್ಲೂ ನನ್ಗೆ ಹೇಳಿದ್ರಂದ್ರೆ ಬಿಸ್ನೆಸ್ ಇದ್ರಲ್ಲೇ ಆಗ್ಲಿ, ಉದ್ಯೋಗದಲ್ಲಿ ಆಗ್ಲಿ, ಮಕ್ಕಳ ಶಿಕ್ಷಣದಲ್ಲಿ ಆಗ್ಲಿ, ಆಮೇಲೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆಗ್ಲಿ, ಎಲ್ಲದ್ರಲ್ಲೂ ಡೆವಲಪ್ಮೆಂಟ್ಸ್ ಇದ್ರೆ ಯಾವ ಡಿಸಿಷನ್ ಆದ್ರೂ ಈಸಿಯಾಗಿ ತಗೊಳ್ತಾರೆ. ಮತ್ತೆ ಏನು ಪೆಂಡಿಂಗ್ ಆಗಿದೆ ಕೆಲಸಗಳು ಎಲ್ಲ ವರ್ಕೌಟ್ ಆಗ್ತಾ ಇದೆ. ಓಕೆ, ಪೆಂಡಿಂಗ್ ವರ್ಕ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಎಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ ಸರ್. ಒಂದೊಂದೊಂದೊಂದು ಕ್ಲಿಯರ್ ಆಗಿ ಬರ್ತಾ ಇದೆ. ನೀವು ಎಷ್ಟು ವರ್ಷದಿಂದ ಆತ್ರಿ ಸಾಧನೆ ಮಾಡಕತ್ತಿ? ಶಾಂತವಾಗಿರ್ತೀರಿ. ಎಷ್ಟು ವರ್ಷ ಆತ್ರಿ? ಟೆನ್ಷನ್ ಇಲ್ಲ ಸರ್ ಒಂದು ಸ್ವಲ್ಪ. ನೀವು ಸಾಧನೆ ಮಾಡ್ಲಿಕ್ಕೆ ಎಷ್ಟು ವರ್ಷ ಆತ್ರಿ ಈಗ? ಸರ್ ಈಗ ಡಿಸೆಂಬರ್ ಬಂದ್ರೆ 2 ವರ್ಷ ಆಗತ್ತೆ ಸರ್. 2 ವರ್ಷ ಸಾಧನೆ ಮಾಡಿದ್ರಿ. ಎಲ್ಲವೂ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥ ಫಲಗಳನ್ನ ಅನುಭವಿಸ್ತಾ ಇದ್ದೀರಿ ಈಗ ರೇಖೆಯ ಒಂದು ಸಾಧನೆಯಿಂದ. ಒಳ್ಳೇದು, ಖುಷಿ ಆಗಿದೆಯಲ್ಲ? ಓಕೆ ಸರ್. ಮತ್ತೆ ಎಲ್ಲ ಹೇಳಿದ ಮಾತಿಗೆ ಒಂಥರ ತುಂಬಾ ಮೊದ್ಲು ಸ್ವಲ್ಪ ಇತ್ತು, ಈಗ ಇನ್ನೂ ಜಾಸ್ತಿ ಹೇಳಿದ್ದು ಕರೆಕ್ಟ್, ಇವು ಮಾತಾಡ ಸರಿ ಇದೆ, ಆ ತರನೇ ಮಕ್ಕಳು ಕೇಳ್ತಾರೆ. ಒಂಥರ ಮಕ್ಕಳು ಚೇಂಜ್ ಆಗಿದೆ ಸರ್. ನಮ್ಮ ಮಕ್ಕಳು 3 ಜನ ಚೇಂಜ್ ಆಗ್ಬಿಟ್ಟಿದೆ. ಇದೇನು ಸ್ವಲ್ಪ ಎಲ್ಲದರಲ್ಲೂ ಎಲ್ಲಾ ಕಡೆ ಎಲ್ಲ ಆಂಗಲ್ ಅಲ್ಲಿ ಪಾಸಿಟಿವ್ ಇದೆ ಅಂತ. ಓಕೆ ಓಕೆ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಮೇಡಮ್. ಹಣದಲ್ಲಿ, ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ, ಗುಣದಲ್ಲಿ ಎಲ್ಲದರಲ್ಲೂ ಸಿಗತ್ತೆ ಅದ್ರಲ್ಲಿ. ಓಕೆ, ಎಲ್ಲದಲ್ಲೂ ಚೇಂಜ್ ಆಗತ್ತೆ ಸರ್. ಈಗ ಎಲ್ಲ ಏನು ಪೀಸ್ ಆಫ್ ಮೈಂಡ್ ಇರುತ್ತೆ ಸರ್. ಮಾತು ಜಗಳಗಳು ಇರಲ್ಲ ಮನೆಯಲ್ಲಿ, ಎಲ್ಲ ಹಂಚ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು. ಒಳ್ಳೇದಲ್ರಿ ಅಮ್ಮ, ಇನ್ನೂ ಚೆನ್ನಾಗಿ ಸಾಧನೆ ಮಾಡ್ರಿ, ಹಂತ ಹಂತವಾಗಿ ಮೇಲ್ ಬರ್ರಿ. ಓಕೆ, ಅಶ್ವಿನಿ ಅಮ್ಮ, ನಿಮ್ಮ ಅನುಭವ ಹೇಳ್ಕೊಳ್ತೀರಿ? ಅಶ್ವಿನಿ ರೇವಡಿ ಅವರು ಕೇಳ್ತಾ ಇದೆಯಾ? ಹಾ, ಹೇಳ್ರಿ. ಅವ್ರ ನಂದಿನಿ ಅವ್ರ ಹೇಳದಂಗ ಪದಗಳನ್ನ ಇಲ್ರಿ. ಅದ ಎಲ್ಲಾ ರೀತಿಯಿಂದ ನಮಗ್ ಹೆಲ್ಪ್ ಆಗೈತ್ರಿ. ಒಂದ್ ಆರೋಗ್ಯ ದೃಷ್ಟಿ ಇದೆ ರೀ, ಫೈನಾನ್ಷಿಯಲಿ, ನಮ್ ಫ್ಯಾಮಿಲಿಗೂ ಆತು, ಫ್ಯಾಮಿಲಿ ಮೆಂಬರ್ಸ್ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಎಲ್ಲಾ ದೃಷ್ಟಿಯಿಂದನೂ ನಮಗ ಚಲೋ ಆಗೈತ್ರಿ. ಗೀತಾ ಮೇಡಮ್, ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ಎಷ್ಟು ಹೇಳಿದ್ರು ಕಡಿಮೆನ ರೀ. ನಾವ್ ದಿನ ಹೇಳ್ತೇವೆ ಆದ್ರೂ ಕಡಿಮೆನ ರೀ ಅದು. ನಮಸ್ಕಾರ. ನನ್ನ ಲೈಫಲ್ಲಂತೂ ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು ಗುರುಗಳೇ. ನನ್ನ ಲೈಫ್, ನನ್ನ ಸಂಸಾರ ಇಷ್ಟು ಸುಂದರ ಆಗುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನೊಂದು ಇದನ್ನ ಪರೀಕ್ಷೆ ಮಾಡ್ಬೇಕು ಅಂತಾನೆ ಸೇರಿದ್ದು ಅಂತ ನಾನು ಮೊದ್ಲೇ ಹೇಳಿದ್ದೆ. ಬಟ್ ಇವತ್ ನನ್ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗ್ಬಿಟ್ಟಿದೆ. ಇವತ್ತು ಯಾರೇ ಒಬ್ರು ಏನೇ ಕಷ್ಟ ಬಂತು ಅಂದ್ರೆ ಫಸ್ಟ್ ನನಗ್ ಕಾಲ್ ಮಾಡ್ತಾರೆ ಗುರುಗಳೇ. ಗೀತದ ಹತ್ರ ಒಂದು ಸಜೆಷನ್ ಇರುತ್ತೆ ಅನ್ನೋ ಲೆವೆಲ್ಗೆ ನಾನು ಇದೀನಿ ಇವತ್ತು. ಅದು ಭಗವಂತನ ಇಚ್ಛೆ. ಒಂದು ಯಾವ ರೀತಿ ಅಂತಂದ್ರೆ, ಬಾಡಿಗೆ ಮನೆಯಿಂದ ಒಂದು ಸ್ವಂತ ಮನೆಗೆ ಬಂದೆ. ಹೆಂಡತಿ ಮಾತು ಅಂದ್ರೆ ಗೌರವನೇ ಇರೋ ವ್ಯಕ್ತಿ ಇವತ್ತು ನನಗೆ ಹೇಳ್ತಿಲ್ಲ ಯಾವ ಕೆಲಸದಲ್ಲಿ ಯಾವ್ದನ್ನು ಒಂದು ಡಿಸಿಷನ್ ತಗೊಳಲ್ಲ ಗುರುಗಳೇ. ನನ್ ಸಂಸಾರ ಇವತ್ತು ಸುಂದರವಾಗಿದೆ, ಸಂತೋಷವಾಗಿದೀವಿ. ನನ್ ಮಕ್ಳ ವಿಚಾರ ಆಗಿರ್ಬೋದು, ಗಂಡನ ವಿಚಾರ ಆಗಿರ್ಬೋದು, ಎಲ್ಲಾ ನೆಮ್ಮದಿ ಆಗಿದೀವಿ ಗುರುಗಳೇ. ರೇಖೆ ನನಗೊಂಥರ ದಿವ್ಯ ಔಷಧ ಅಂತ ಹೇಳ್ಬೋದು ಗುರುಗಳೇ. ತುಂಬಾ ಅಂದ್ರೆ ತುಂಬಾ ಪವಾಡಗಳಾಗಿದೆ ನನ್ನ ಲೈಫ್ ಅಲ್ಲಿ. ಬಟ್ ಇನ್ನೊಂದು ವಿಚಾರ ಹೇಳ್ಕೊಬೇಕು ಅಂತಂದ್ರೆ ಪರ್ಸನಲ್ ಲೈಫ್ ಗುರುಗಳೇ. ನನ್ನ ಜಾತಕದ ಪ್ರಕಾರ ಒಂದು ವ್ಯಕ್ತಿ ಪರಿಚಯ ಆಗುತ್ತೆ, ಆ ವ್ಯಕ್ತಿಯಿಂದ ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಅಂತ ನನ್ ಗುರುಗಳೊಬ್ರು ಹೇಳಿದ್ರು. ಬಟ್ ಅದೇನಾಯ್ತು ಅಂದ್ರೆ ಒಂದ್ 6 ತಿಂಗಳಿಂದ ಪರಿಚಯ ಆಗಿ ಆ ವ್ಯಕ್ತಿಯಿಂದ ನಂದ ಜೀವನಕ್ಕೆ ತುಂಬಾ ಕೆಟ್ಟದಾಗೋ ಸೂಚನೆ ಇತ್ತು ಗುರುಗಳೇ. ನನ್ಗೆ ಈ ರೇಖೆ ಇರೋದ್ರಿಂದ ಏನೋ ಗೊತ್ತಿಲ್ಲ, ರೇಖೆ ಪ್ರಾಕ್ಟೀಸ್ ಇಂದ ಆ ವ್ಯಕ್ತಿಯಿಂದ ನನ್ ಕೆಟ್ಟದಾಗೋದಕ್ ಮುಂಚೆನೆ ದೂರ ಆದ್ರು. ನನ್ ಲೈಫಲ್ಲಿ ಒಳ್ಳೇದೇ ಆಗಿದೆ ಗುರುಗಳೇ. ಇವತ್ತು ನಾನು ನೆಮ್ಮದಿ ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ರೇಖೆ ಗುರುಗಳೇ.
ಒಳ್ಳೆಯದು, ಚೆನ್ನಾಗಿ ಸಾಧನೆ ಮಾಡಿರಿ. ಹಂತ ಹಂತವಾಗಿ ಮೇಲ್ ಬರ್ರಿ. ನಮಗದು ಏನಪ್ಪ ಅಂತಂದ್ರೆ ಸಜೆಷನ್ ಅನ್ನು ಕೊಡ್ತೈತಿ. ಈಗ ನನ್ನ ಕಡೆ ಜಾಯ್ನ್ ಆದವರು ಹಲವಾರು ಸಮಸ್ಯೆಗಳನ್ನು ಹೊತ್ಕೊಂಡು ಮೂಟೆಯನ್ನು ಹೊತ್ಕೊಂಡು ನನ್ನ ಕಡೆ ಜಾಯ್ನ್ ಆಗಿದ್ದರು. ಈ ಕೆಲವು ಅದರೊಳಗೆ ಸುಮಾರು 80% ಕ್ಯೂರ್ ಆಗಿದ್ದಾರೆ. ಎಷ್ಟೋ ಮಂದಿ ಹತ್ಕೊಂತ ಫೋನ್ ಮಾಡಿದವ್ರು ನಕ್ಕೊಂತ ಮಾತಾಡಕತ್ತೀರಿ. ಇದು ಭಾಳ ಖುಷಿ ಆಗ್ತೈತಿ. ಏನಪ್ಪ ಅಂತಂದ್ರೆ ನಿಮ್ಮ ಜೀವನ ಸಕಲ ರೀತಿಯಿಂದ ಸಮೃದ್ಧಿ ಆಗ್ತೈತಿ ಇದ್ರೊಳಗೆ. ಅದೇ ರೇಖೆಗೆ ಅದಕ್ಕೆ ಬಾರ್ಡರ್ ಇಲ್ಲರಿ. ಅದು ನಿಮ್ಗೇನು ನಿಮ್ಮ ಇದ್ರೊಳಗೆ ಭವಿಷ್ಯದೊಳಗೆ ಒಳ್ಳೇದಾಗಬೇಕು, ಎಲ್ಲನೂ ಒಳ್ಳೇದು ಮಾಡ್ಕೊತ ಹೋಗ್ತೈತಿ. ನಮ್ಮ ಕೆಲಸ ಏನ್ರಿಪ್ಪ, ಬೆಳಗ್ಗೆ ಎದ್ದ ಕೂಡಲೇ ಸಾಧನೆ ಮಾಡಿ ಬಿಟ್ಬಿಡೋದು ಅಷ್ಟೇ. ಅದೇನು ಮಾಡಬೇಕು ಅದು ಮಾಡ್ತತಿ. ಅದಕ್ಕೇನ್ರಿ ಅಂತಂದ್ರೆ ನಂಗೆ ಅನುಕೂಲ ಆದಾಗ ದೀಕ್ಷೆನ ಕೊಡ್ತೈತೇನೆ, ರಿಪೀಟ್ ಆಗ್ತಿರ್ತೈತಿ. ಇದನ್ನ ಯೂಸ್ ಮಾಡಿ ಅವ್ರನ್ನು ಕೊಡುವಾಗ ಏನಪ್ಪ ಅಂತಂದ್ರೆ ಸಮಸ್ಯೆಗಳದಾವ, ಅವು ಹೀಲ್ ಆಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಸೇರ್ಕೊಂಡಿದ್ದಾರೆ. ಇನ್ನೆಲ್ಲ ಎಷ್ಟೋ ಪಾಸಿಟಿವ್ ಆಗಿರ್ತಕ್ಕಂಥ ಏನಪ್ಪ ಅಂದ್ರೆ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರಿ. ಇದು ಕೂಡ ಅವ್ರ ಸಾಧನೆಗೆ ಒಂದು ಏನಪ್ಪ ಅಂತಂದ್ರೆ ಅನುಕೂಲ ಆಗ್ತೈತಿ. ಅವರ ಮಾನಸಿಕ ಸ್ವಾಸ್ಥ್ಯಕ್ಕೆ ದೃಢತೆ ಆಗ್ತೈತಿ. ಅದಕ್ಕೇನಪ್ಪ ನೀವು ಸಾಧನೆಯೊಳಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಕೊಂಡಿರಿ. ನಿಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಎಲ್ಲರೂ ಕೂಡ ಸಾಧನೆ ಮಾಡೋಣ, ಎಲ್ಲರೂ ಮುಂದುವರಿಯೋಣ. ಓಕೆ, ಈಗ ರೇಖಿ ಲೆವೆಲ್ 1ನೇದು ದೀಕ್ಷೆ ಇರುತ್ತೆ. ನಿಮ್ಮ ರೇಖಿ 1ನೇ ಸಾಧನೆದೊಳಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ನಿಮ್ಮ ರೇಖಿ 1ನೇ ಸಾಧನೆದೊಳಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಏನಿಲ್ಲ, ಮೊದ್ಲಿನಷ್ಟೇನು ಇದಾಗ್ಲಿಲ್ಲ. ನಂಗೆ ಭಾಳ ಎಕ್ಸ್ಪೀರಿಯನ್ಸ್ ಅನ್ಸಾಗತ್ರಿ. ಸರ್ ಬಾಡಿಲಿ ಎನರ್ಜಿ ಪಾಸ್ ಆಗೋದು ಗೊತ್ತಾಗ್ತಾ ಇತ್ತು ಸರ್. ಎನರ್ಜಿ ಪಾಸ್ ಆಗ್ತಾ ಇತ್ತು. ಬಿಳಿ ಬೆಳಕು ತುಂಬಾನೇ ಇತ್ತು ನನಗೆ. ಸುತ್ತ ಬಿಳಿ ಬೆಳಕೇನೆ ಲೈಟ್ ಬಂದಾಗೆ ಬರ್ತಾ ಇತ್ತು. ಫುಲ್ ವೈಟ್ ನಂಗೂ ಬಿಳಿ ಬೆಳಕು ಭಾಳ ಜಾಸ್ತಿ. ಲೈಟ್ ತರ ಬರುತ್ತೆ ಸರ್ ಒಳಗೆ. ತುಂಬಾ ಟೆನ್ಷನ್ ಫ್ರೀ ಆಯ್ತು, ನಂಗೊಂಥರ ರಿಲ್ಯಾಕ್ಸ್ ಆಯ್ತು ಫುಲ್. ಓಕೆ, ಬಸವರಾಜ್ ಅವ್ರ ಮಾತಾಡ್ರಿ. ನಮಸ್ಕಾರ. ನಮಸ್ತೆ. ಮತ್ತು ಕಾಲಿಂದ ನನಗ ಎನರ್ಜಿ ಫ್ಲೋ ಆದಂಗ ಆಕಿತ್ತು ಗುರುಗಳೇ. ನನಗೆ ತೆಲ್ಲು ಬಾಳ ಇತ್ತು, ಎಲ್ಲ ಹಗರ ಆಯ್ತು. ಗೀತಾ ಅವರು ನಮಸ್ಕಾರ. ಆಜ್ಞಾ ಚಕ್ರದಲ್ಲಿ ಎನರ್ಜಿ ಪಾಸ್ ಆಗ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಗುರುಗಳೇ. ಒಂಥರ ಫುಲ್ ನಿದ್ದೆ ಬಂದಂಗ ಆಗ್ಬಿಡ್ತು. ಬಿಳಿ ಬಣ್ಣದ ಬೆಳಕು ಕಣ್ಣು ಲೈಟ್ ಬೆಳ್ಸಾರ ಆಜ್ಞಾ ಚಕ್ರದಲ್ಲಿ ಪಾಸ್ ಆಯ್ತಾ ಇತ್ತು ಗುರುಗಳೇ. ತುಂಬಾ ಅಂದ್ರೆ ತುಂಬಾ ಪವರ್ ಆಗಿ ಬರ್ತಾ ಇತ್ತು. ಬೇರೆ ದಿವಸಕ್ಕಿಂತ ಇವತ್ತು ತುಂಬಾ ಹೈ ಲೆವೆಲ್ ಎನರ್ಜಿ ಫೀಲ್ ಆಯ್ತು. ಆಕ್ಚುಲಿ ಇನ್ನೂ ತಲೆಯಲ್ಲಿ ಒಂಥರ ಆಗ್ತಾ ಇದೆ ನಮ್ಗೆ. ಓಕೆ, ಒಳ್ಳೇದು. ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ, ಇನ್ನೂ ಅನುಭವಗಳಾಗ್ತಾವ. ಇವತ್ತಿನ ಕ್ಲಾಸ್ ಇಷ್ಟು. ನಾಳೆ ಕರ್ನಾಟಕಿ ಫಸ್ಟ್ ಲೆವೆಲ್ ದೀಕ್ಷೆ ಇರುತ್ತೆ, ರಿಪಿಟೇಷನ್ ಇರ್ತೈತಿ. ಆ ಸಾಧ್ಯದವ್ರು ಜಾಯ್ನ್ ಆಗ್ರಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.